ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸದಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ದೇಶವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಧೀಮಂತ ನಾಯಕತ್ವದಡಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುತ್ತೇವೆ. ಯುಟಿ ಖಾದರ್ ಒಬ್ಬ ಭ್ರಷ್ಟ ರಾಜಕಾರಣಿ. ಅವರಿಂದ ಬೇಸತ್ತು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಲು ನಿರ್ಧರಿಸಿದ್ದೇನೆ ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಮಾಡುತ್ತಿದೆ. ಶಾಸಕರಾಗಿ ಸಚಿವರಾಗಿ ಯುಟಿ ಖಾದರ್ ಅವರು ಯಾವ ಅಭಿವೃದ್ಧಿ ಕಾರ್ಯವನ್ನ ಕೂಡ ಮಾಡಿಲ್ಲ. ಯುಟಿ ಖಾದರ್ ಒಬ್ಬ ಭ್ರಷ್ಟ ರಾಜಕಾರಣಿ. ತನ್ನೊಡನೆ ಕೆಲವು ಹೊಗಳು ಭಟ್ಟರನ್ನ ಇಟ್ಟುಕೊಂಡು ರಾಜಕಾರಣ ಮಾಡುತ್ತಿರುವ ಮಾನವೀಯತೆಯ ಕರುಣೆ ಇಲ್ಲದ ಕೇವಲ ಮದುವೆ ಮುಂಜಿಗೆ ಹೋಗುವ ರಾಜಕಾರಣಿ. ಅವರ ಆಡಳಿತದಿಂದ ನಾವು ಬೇಸತ್ತಿದ್ದೇವೆ. ಸುಮಾರು 100 ಕಾರ್ಯಕರ್ತರ ಬೆಂಬಲದೊಂದಿಗೆ ಬಿಜೆಪಿಗೆ ಸೇರುತ್ತಿದ್ದೇನೆ ಎಂದು ಹೇಳಿದರು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಅಭಿಮಾನದೊಂದಿಗೆ ಹಾಗೆ ಅವರ ವಿಶ್ವಾಸದೊಂದಿಗೆ ನಾವು ಇವತ್ತಿನ ದಿವಸ ನಾಳೆ ನಮ್ಮ ಒಂದು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಮ್ಮ 100 ಬೆಂಬಲಿಗರೊಂದಿಗೆ ನಮ್ಮ ಒಂದು ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ನಾವು ಸೇರ್ಪಡೆಗೊಳ್ಳುತ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಈ ಬಿಜೆಪಿ ಸರ್ಕಾರದ ಒಂದು ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಭ್ರಷ್ಟಾಚಾರ ಮುಕ್ತ ಒಂದು ರೈತ ಒಂದು ಸರ್ಕಾರ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಒಂದು ಸ್ವಚ್ಛ ಆಡಳಿತ ನೀಡುವ ಈ ಸರ್ಕಾರದಲ್ಲಿ ನಮಗೆ ಒಂದು ಕೆಲಸ ಮಾಡುವ ಗುರಿಯಿಂದ ನಾವು ಈ ಪಕ್ಷವನ್ನು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ನಾವು ಬಿಜೆಪಿಗೆ ನಾವು ಬರುವವರಿದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುಟಿ ಖಾದರ್ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಬೇಸತ್ತು ನಾವು ನಮ್ಮ 100 ಬೆಂಬಲಿಗರೊಂದಿಗೆ ಪಕ್ಷದಿಂದ ನಾವು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇವೆ. ಯಾಕೆಂದರೆ ನಾನು ಹೇಳುವುದು ಇಷ್ಟೇ, ಯುಟಿ ಖಾದರ್ ಅವರು ಒಂದು 4 ಬಾರಿ ಒಂದು ಶಾಸಕರಾಗಿ ಒಂದು 5-6 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದವರು. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವರಿಗೆ ಒಂದು 6 ವರ್ಷದ ಅವಧಿಯಲ್ಲಿ ವಸತಿ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ಹಾಗೆ ನಗರಾಭಿವೃದ್ಧಿ ಸಚಿವರಾಗಿ, ಹಾಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ನಾನು ಹೇಳುವುದಿಷ್ಟೇ, ಈ ಒಂದು 6 ವರ್ಷದ ಅವಧಿಯಲ್ಲಿ ಇವರಿಗೆ ಒಂದು ಈ ನಮ್ಮ ಮಂಗಳೂರು ವಿಧಾನಸಭಾ ಪಕ್ಷ ಅಭಿವೃದ್ಧಿಯ ಎಷ್ಟೋ ಅವಕಾಶಗಳಿತ್ತು. ಯಾವುದನ್ನೊಂದು ಜನರಿಗೆ ಒಂದು ಮನಸ್ಸಿನಲ್ಲಿ ಉಳಿಯುವಂತಹ ಯಾವ ಕೆಲಸವನ್ನು ಯುಟಿ ಖಾದರ್ ಅವರು ಮಾಡಿಲ್ಲ, ಯಾವುದನ್ನು ಮಾಡಿಲ್ಲ. ನಾವು ಒಂದು ಉದಾಹರಣೆ ಹೇಳ್ಕೊಡ್ತಿದ್ದೇವೆ. ನಾವೊಂದು ಅವರು ಆರೋಗ್ಯ ಸಚಿವರಾಗಿ ಒಂದು ಅವರಿಗೆ ಅವಕಾಶ ಇತ್ತು. ಒಂದು ಉಳ್ಳಾಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೈಟೆಕ್ ಒಂದು ಆಸ್ಪತ್ರೆ ಮಾಡಬಹುದಿತ್ತು, ಅದು ಸಹ ಮಾಡಲಿಲ್ಲ. ಹೊಸ ಸಚಿವರಾಗಿ ಯಾವುದೇ ಒಂದು ಕೆಲಸ ಜನರಿಗೆ ಒಂದು ಮನೆಯ ಒದಗಿಸುವ ಕೆಲಸವನ್ನು ಸಹ ಮಾಡಲಿಲ್ಲ. ಯಾಕೆ ನಾನು ಹೇಳ್ತೇನೆ ಅಂದರೆ, ನಮ್ಮ ಒಂದು ಉಳ್ಳಾಲದ 9 ಕೆರೆ ಉಂಟು. ಅವರ ಯುಟಿ ಖಾದರ್ ಸಂದರ್ಭದಲ್ಲಿ, ಯುಟಿ ಖಾದರ್ ಅವರ ತಂದೆಯ ಸಂದರ್ಭದಲ್ಲಿ ಒಂದು ಬಡ ಜನರಿಗೆ ಒಂದು ಮನೆ ಕೊಡುವ ವ್ಯವಸ್ಥೆ ಆಯಿತು. ಸುಮಾರು ಎಷ್ಟು ವರ್ಷದ ಈ ಪರಿದ್ರ ಅವರ ಒಂದು 2ನೇ ಅವಧಿಯಲ್ಲಿ ಆದಂತಹ ಇದು ಇವಾಗ 4 ಬಾರಿ ನಂತರದ 4 ಬಾರಿ ಅದನ್ನು ಸರಿ ಮಾಡಲಿಕ್ಕೆ ಹೋಗಿ ಆಗಲಿಲ್ಲ. ಅವರಿಗೆ ಸರಿ ಮಾಡಲಿಕ್ಕೆ ಹೋಗಿ ಆಗಲಿಲ್ಲ. ಯಾರಿಗೆ ಅದು ಹಾಗೆ ಉಂಟು. ಅದೊಂದು ಅಂದ್ಯ ಒಂದು ಗೂಡು ಕಟ್ಟಿದಾಗಿದೆ. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಶೆಟ್ಟಿ ಅಸೈಗೂಡಿ, ಕೃಷ್ಣ ಕೊಣಾಚೆ, ವಿಶ್ವನಾಥ್ ಹರೇಕಳ, ಪುನೀತ್ ಅಂಚನ್, ಯಾರಿಸ್ ಡಿಸೋಸಾ, ಮಿಥಿಲೇಶ್, ವೈದ್ಯನಾಥ್ ನಗರ ಉಪಸ್ಥಿತರಿದ್ದರು.